ನಮ್ಮ ಪಕ್ಷದ ತಂಡ ರಾಜ್ಯಪಾಲರಿಗೆ ಭೇಟಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ದೂರನ್ನು ಕೊಡೋರಿದ್ದೀವಿ. ನೋಡಿ ಸರ್, ಅವರಾಗಿ ಮಾತುಕತೆಗೆ ಬಂದರೆ, ಸ್ಥಾನ ಹೊಂದಾಣಿಕೆ ಮಾಡಿಕೊಂಡ್ರೆ ನಾವು ತಯಾರಿದ್ದೇವೆ. ಅದು ಮಹಾರಾಷ್ಟ್ರಕ್ಕೆ ಮಾತ್ರ ಏನು ಅಲಯನ್ಸ್ ಇದೆ, ಅಲ್ಲಿಗೆ ಮಾತ್ರ ಸೀಮಿತ ಇದೆ. MP, MLA ಮತ್ತು ಸ್ಥಳೀಯ ಚುನಾವಣೆಗಳು ಕೂಡ ಅಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದನ್ನು ನೀವು ಹಿಂದೆ ನೋಡಿದಿರಿ, ಮೊನ್ನೆನೇ ಆಗಿದೆ. ಸಮಿತಿ ಅಧ್ಯಕ್ಷರ ಮೇಲೆ ಯಾಕೆ ಕೇಸ್ ಹಾಕೋದಿಲ್ಲ, ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಇಂಥ ಗಲಾಟೆ ಆದಾಗೆ ನಮ್ಮ ರಾಜಕೀಯ ನೇತಾರರು ಎದ್ದು ಕೂತ್ಕೊಳ್ತಾರೆ. ನಾಚಿಕೆ ಆಗುತ್ತೆ ನಮಗೆ. ಬಸವಣ್ಣನವರ ಪುತ್ಥಳಿ ತಯಾರಾಗಿದೆ, ಶಿವಾಜಿ ಮಹಾರಾಜರ ಪುತ್ಥಳಿಯೂ ಕೂಡ ಇವತ್ತು ತುಕ್ಕು ಹಿಡಿದ ಕೂತ್ಕೊಂಡಿದೆ. ಇಲ್ಲಿವರೆಗೂ ಸ್ಥಾಪನೆ ಮಾಡಲಿಕ್ಕಾಗದಂತಹ ಅಸಮರ್ಥ ನಮ್ಮ BJP ನಾಯಕರು ಇಲ್ಲಿದ್ದಾರೆ. ಕೇವಲ ಗೆಲ್ಲುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹಿಂದೂಗಳನ್ನು ಬಳಸುವಂಥದ್ದು, ಹಿಂದೂ ಅಭಿಮಾನವನ್ನು ತೋರಿಸುವಂಥದ್ದು ಇಲ್ಲಿ ನಾಯಕರು ಮಾಡ್ತಾರೆ. ಇದು ನಿಲ್ಲಬೇಕು, ಜನರು ಜಾಗೃತರಾಗಬೇಕು. ಕಟ್ಟರ್ ಹಿಂದೂವಾದಿಗಳು ಯಾರಿದ್ದಾರೆ ಅವರಿಗೆ ಬೆಂಬಲಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೆ. ಪುನೀತ್ ಕೆರೆಹಳ್ಳಿ ಬಾಗಲಕೋಟ್ ನಗರದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಬ್ಯಾನ್ ಮಾಡ್ತಾರೆ. ಯಾಕೆ? ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಕೇಸ್ಗಳಿದ್ದಾವೆ ಅಂತ. ಅದೇ ರೀತಿ ಅನೇಕ ಹಿಂದೂ ಸಂಘಟನೆಯವ್ರ ಮೇಲೂ ಬ್ಯಾನ್ ಮಾಡಿದರು. ಆದರೆ ರಾಜಕಾರಣಿಯೊಬ್ಬರು ಬರ್ತಾರೆ ಅಂದರೆ ಅವ್ರನ್ನ ಆರಾಮಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಹಿಂದೂ ನಾಯಕರನ್ನ ಬಿಡ್ತಾ ಇಲ್ಲ, ರಾಜಕಾರಣಿಗಳನ್ನು ಬಿಡ್ತಾ ಇದ್ದಾರೆ ಅಂದರೆ ಏನು ನಿಮ್ಮ ನಿಲುವು, ನಿಮ್ಮ ಸ್ಟ್ಯಾಂಡ್ ಏನು?